ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಹಲಸಿನ ಹಣ್ಣು ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಅಲ್ವಾ? ಆದರೆ ಅದನ್ನು ತೊಳೆ ಬಿಡಿಸೋದು ತುಂಬಾ ಕಷ್ಟದ ಕೆಲಸ ಅನ್ಕೋತೀವಿ. ನಾನಿಲ್ಲಿ ಆಲ್ರೆಡಿ ಕಾಲು ಭಾಗ ಕಟ್ಟಾಗಿರುವಂತಹ ಹಣ್ಣನ್ನು ತಂದಿದ್ದೀನಿ. ಆದರೆ ಇದನ್ನು ಬಿಡಿಸೋವಾಗೂ ಕೈಯೆಲ್ಲ ಅಂಟಂಟಾಗ್ಬಿಡುತ್ತೆ ಅಲ್ವಾ? ನೋಡಿ, ಈ ರೀತಿಯಾದ ತರಿಯಾಗಿರುವಂತಹ ಚಾಕುವನ್ನು ತಗೊಂಡು ನೀವು ಹಲಸಿನ ಹಣ್ಣನ್ನು ಹೆಚ್ಚೋಕೆ ಬಳಸಬೇಕು. ಅದರಲ್ಲಿ ಈ ಮಧ್ಯದ ಪಾರ್ಟ್ ಇರುತ್ತಲ್ವ, ಇದನ್ನು ನೀವು ಮೊದಲಿಗೆ ತೆಗೆದುಬಿಡಬೇಕು. ಆದರೆ ಇದೆಲ್ಲದಕ್ಕಿಂತ ಮುಂಚೆ ನೀವು ಚಾಕುಗೆ ಒಂದು ಹನಿ ಎಣ್ಣೆಯನ್ನು ಹಚ್ಚಬೇಕಾಗತ್ತೆ. ಆಗ ಹಲಸಿನ ಹಣ್ಣಿನಲ್ಲಿ ಇರುವಂತಹ ಅಂಟಿನ ಅಂಶ ಚಾಕುನಲ್ಲಿ ಮೆತ್ಕೊಳೋದಿಲ್ಲ. ಇದರ ಜೊತೆಗೆ ಕೈಗೆ ಕೂಡ ಎಣ್ಣೆ ಹಚ್ಚಿಬಿಟ್ಟು ಹಣ್ಣನ್ನು ಕಟ್ ಮಾಡ್ತಾರೆ. ಆದರೆ ನೋಡಿ, ಎಣ್ಣೆ ಹಚ್ಕೊಳ್ಳೋ ಬದಲಿಗೆ ನಾನಿಲ್ಲಿ ಗ್ಲೌಸನ್ನು ಬಳಸ್ತಾ ಇದ್ದೀನಿ. ಯಾವುದೇ ರೀತಿಯ ಯೂಸ್ ಆ್ಯಂಡ್ ಥ್ರೋ ಗ್ಲೌಸನ್ನು ನೀವಿಲ್ಲಿ ಬಳಸಬಹುದು. ರಬ್ಬರ್ದಾಗಿದ್ದರೂ ಕೂಡ ಒಳ್ಳೆಯದು. ನೋಡಿ, ಹೀಗೆ ಎರಡು ಕೈಗೂ ಗ್ಲೌಸ್ ಹಾಕ್ಕೊಂಡ ನಂತರ ಎಣ್ಣೆ ಹಚ್ಚಿದ ಚಾಕು ಇತ್ತಲ್ವ, ಅದರಿಂದ ಹಣ್ಣಿನ ಮಧ್ಯಭಾಗದಲ್ಲಿ ಇದು ಗಟ್ಟಿಯಾಗಿ ಒಂದು ದಿಂಡು ರೀತಿ ಇರುತ್ತಲ್ವ, ಅದನ್ನು ಮೊದಲಿಗೆ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನು ತೊಗೊಂಡು ಬಂದಿದ್ದಂತಹ ಕ್ಯಾರಿ ಬ್ಯಾಗ್ನಲ್ಲೇ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದರ ವೇಸ್ಟ್ ಎಲ್ಲ ಇದರಲ್ಲೇ ಬೀಳುತ್ತೆ. ನಂತರ ನಿಮಗೆ ಚೆಲ್ಲೋದಕ್ಕೂ ಈಸಿ ಆಗುತ್ತೆ. ನೆಲದ ಮೇಲೆ ಕೂಡ ಯಾವುದೇ ರೀತಿ ಕಸ ಆಗೋದಿಲ್ಲ. ನೋಡಿ, ಹೀಗೆ ಮಧ್ಯದಲ್ಲಿರುವಂತಹ ದಿಂಡಿನ ಪಾರ್ಟನ್ನು ನೀವು ಪೂರ್ತಿಯಾಗಿ ತೆಗೆದುಬಿಟ್ರೆ ತೊಳೆಗಳನ್ನು ಬಿಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನು ಬಿಡಿಸುವಂತಹ ಟ್ರಿಕ್ ನೀವು ತಿಳ್ಕೊಂಡ್ಬಿಟ್ರೆ ಮತ್ಯಾವತ್ತೋ ಹಲಸಿನ ಹಣ್ಣನ್ನು ತರೋದಕ್ಕೆ ಯೋಚನೆ ಮಾಡೋದೇ ಇಲ್ಲ. ನೋಡಿ, ಹೀಗೆ ದಿಂಡನ್ನು ತೆಗೆದುಕೊಂಡ ನಂತರ ಹಣ್ಣನ್ನು ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡಬೇಕಾಗತ್ತೆ. ಕೈನಲ್ಲಿ ಗ್ಲೌಸ್ ಇರೋದ್ರಿಂದ ಕೈಗೆ ಏನೇ ಅಂಟುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ನೋಡಿ, ಈಸಿಯಾಗಿ ನೀವು ಒಂದೊಂದೇ ತೊಳೆಗಳನ್ನು ಹೀಗೆ ಬಿಡಿಸ್ತಾ ಹೋಗಬಹುದು. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಬೀಜಗಳು ಸಿಗದೇ ಇರೋ ಹಾಗೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಚೋದು, ಹಾಗೆಯೇ ಪಪ್ಪಾಯಿ ಹಣ್ಣನ್ನು ಸುಲಭವಾಗಿ ಯಾವ ರೀತಿ ನೀವು ಹೆಚ್ಕೊಳ್ಬಹುದು ಅನ್ನೋದನ್ನು ತಿಳಿಸಿದ್ದೀವಿ. ನೀವು ಒಂದು ಸಲ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ವ, ಕೈಯಲ್ಲಿ ಯಾವುದೇ ರೀತಿ ಅಂಟು ಕೂಡ ಬರೋದಿಲ್ಲ. ಪೂರ್ತಿ ಏನಿದ್ರೂ ಗ್ಲೌಸ್ನಲ್ಲೇ ಉಳಿದಿರುತ್ತೆ. ಇದೇ ರೀತಿ ನೀವು ಒಂದೊಂದಾಗಿ ತೊಳೆಗಳನ್ನು ಬಿಡಿಸ್ತಾ ಹೋಗಬಹುದು. ನೋಡ್ತಾ ಇದ್ದೀರಲ್ವ ಎಷ್ಟು ಸುಲಭವಾಗಿ ಬಂದುಬಿಡುತ್ತೆ ಅಂತ. ಈ ಮಧ್ಯದ ದಿಂಡನ್ನು ತೆಗೆಯೋದ್ರಲ್ಲಿ ಅಷ್ಟೇ ಸ್ವಲ್ಪ ಕೆಲಸ. ಆಮೇಲೆ ತೊಳೆಗಳನ್ನು ಬಿಡಿಸೋದು ತುಂಬಾ ಈಸಿ ಆಗುತ್ತೆ. ನೋಡಿ, ಎಷ್ಟು ಬೇಗನೆ ಹಣ್ಣನ್ನು ಇಲ್ಲಿ ಬಿಡಿಸ್ಕೊಳೋದು ಮುಗಿದು ಹೋಯಿತು. ಹಾಗೆಯೇ ಇದರಲ್ಲಿರುವ ಸಿಪ್ಪೆ, ಇನ್ನು ಉಳಿದಿದ್ದ ಎಲ್ಲ ರೀತಿಯ ವೇಸ್ಟು, ಹಾಗೆಯೇ ಉಪಯೋಗಿಸಿದಂಥ ಗ್ಲೌಸು, ಇದನ್ನು ಕೂಡ ನೀವು ಇದರಲ್ಲಿ ಹಾಕಿ ಚೆಲ್ಲಿಬಿಟ್ರೆ ಮುಗಿದೋಯ್ತು. ಚಾಕು ಸ್ವಲ್ಪ ಎಣ್ಣೆ ಆಗಿದೆ ಅನ್ನೋದು ಬಿಟ್ಟರೆ ಚಾಕುಗೆ ಕೂಡ ಯಾವುದೇ ರೀತಿ ಅಂಟು ಹತ್ಕೊಂಡಿಲ್ಲ. ಹಾಗೆಯೇ ಕೈಯಂತೂ ಪೂರ್ತಿಯಾಗಿ ಕ್ಲೀನ್ ಇದೆ. ನೋಡ್ತಾ ಇದ್ದೀರಲ್ವ? ಇದೇ ಐಡಿಯಾ ಬಳಸಿ ನೀವು ಪೂರ್ತಿ ಇಡೀ ಹಣ್ಣನ್ನು ಕೂಡ ಕಟ್ ಮಾಡಬಹುದು. ಎಷ್ಟು ಸುಲಭವಾಗಿರುತ್ತೆ ಅಲ್ವಾ? ಇನ್ಮೇಲೆ ಹಲಸಿನ ಹಣ್ಣು ತರೋದಕ್ಕೆ ಯೋಚನೆ ಮಾಡಬೇಡಿ. ಈಸಿಯಾಗಿ ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿ. ನಿಮ್ಮೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.